ನೋಡಿದ್ರಾ? ಎಕ್ಸಾಕ್ಟ್ ಆಗಿ 1:15 ಆಗಿದೆ. ಹೋಗ್ಲಿ, ಊಟ ಆಯ್ತಾ? ಇಲ್ಲವಾ? ನನಗೋಸ್ಕರ ವೇಟಿಂಗಾ? ಹೌ ಸ್ವೀಟ್. ನಾನು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಕೂಡ ನಮ್ಮೊಂದಿಗೆ ಯು ಟರ್ನ್ ತಗೊಂಡು ಶ್ರದ್ಧಾ ಶ್ರೀನಾಥ್. ಹಾಯ್ ಬೇಬ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಮಸ್ತೆ ಎಲ್ರಿಗೂ. ಬ್ಯಾಟಿಂಗ್ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಶ್ರದ್ಧಾ ಜೊತೆ ಯಾರಿರ್ತಾರೆ ಇವತ್ತು ಅಂತ ಲೆಟ್ಸ್ ಫೈಂಡ್ ಔಟ್. ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇವತ್ತಿನ ಅಡಿಗೆ ಕೂಡ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿರುತ್ತೆ. ಸೊ ಶ್ರದ್ಧಾ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ಇವತ್ತು ಬರ್ತಾ ಇರೋದು ನಮ್ಮ ಸೆಟ್ಸ್ಗೆ ನನ್ನ ಆತ್ಮೀಯ ಗೆಳತಿ ಓ ಮೈ ಗಾಡ್, ಸುಧಾ ರಾವ್ ಅಂತ, ನನ್ನ ಕಾಲೇಜ್ ಫ್ರೆಂಡ್, ವೆರಿ ವೆರಿ ಡಿಯರ್ ಫ್ರೆಂಡ್. ಟ್ವಿನ್ಸ್ ತರ ಕಾಣ್ತಾ ಇದ್ರ ಇಬ್ರು. ಇವಾಗ ಪ್ಲಾನ್ ಮಾಡಿ ಬಂದಿದ್ದೀವಿ. ಈ ಕಡೆ ನಾವೇನ್ ಪಾಪ ಮಾಡಿದ್ವಿ? ಅಯ್ಯೋ, ಸೊ ಇವತ್ತು ಏನ್ ಸ್ಪೆಷಲ್ ಮಾಡ್ಕೊಡ್ತಾ ಇದೀರಾ? ಇವತ್ ನಾ ಮಾಡ್ತಾ ಇರೋದು ಥಾಯ್ ರೆಡ್ ಕರಿ ಅಂತ, Okay. ವಿತ್ ಜಾಸ್ಮಿನ್ ರೈಸ್. ಥಾಯ್ ರೆಡ್ ಕರಿ ವಿತ್ ಜಾಸ್ಮಿನ್ ರೈಸ್. ಕೇಳಕ್ಕೆ ಒಂಥರ ಓ ಮೈ ಗಾಡ್, ಎಕ್ಸಾಟಿಕ್ ಆಗಿದೆ. ಎಕ್ಸಾಟಿಕ್ ಆಗಿದೆ. ಯಾ, ಸೊ ದಿಸ್ ಇಸ್ ಅ ಟ್ರೆಡಿಷನಲ್ ಡಿಶ್ ಥೈಲ್ಯಾಂಡ್ ಇಂದ. ಸೊ ಐ ಥಾಟ್ ಎಲ್ಲರಿಗೂ ಮಾಡಿ ತೋರ್ಸೋಣ ಅಂತ. ಹೇಳ್ಕೊಡೋಣ ಅಂತ. ಓಕೆ, ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. Yes. ಶುರು ಮಾಡೋಣ. ಮಶ್ರೂಮ್ 1 ಕಪ್, ಓಕೆ, ಕ್ಯಾರೆಟ್ಸ್ ಸ್ಲೈಸ್ಡ್, ಗ್ರೀನ್ ಪೀಸ್ ಫ್ರೋಸನ್ ಬಟಾಣಿ. ಇಲ್ಲಾಂದ್ರೆ ಫ್ರೆಶ್, ಬಟಾಣಿ. ಓಕೆ, ಬೇಬಿ ಕಾರ್ನ್ 1 ಕಪ್, ಮತ್ತೆ Okay. ರೆಡ್ ಚಿಲ್ಲೀಸ್ ಗಾರ್ನಿಶ್ ಗೆ ಬೇಕಾಗಿದ್ರೆ. Alright. ಇದು ಥಾಯ್ ಜಾಸ್ಮಿನ್ ರೈಸ್ ಅಂತ. ಓ ಜಾಸ್ಮಿನ್ ರೈಸ್ ಅಂತಾನೆ ಸಿಗುತ್ತೆ? ಹೌದು, ಸ್ಟೋರ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಸಿಗೋದು, ಇಲ್ಲಿ ಅಂದ್ರೆ ಡೆಫಿನೆಟ್ ಆಗಿ ಸಿಗತ್ತೆ. ಬಿಗರ್ ಸೂಪರ್ ಮಾರ್ಕೆಟ್ಸ್ ಅಂತೂ ಡೆಫಿನೆಟ್ ಆಗಿ ಖಂಡಿತವಾಗ್ಲೂ ಸಿಗತ್ತೆ, ಗೊತ್ತಾಯ್ತಲ್ಲ? ಕೋಕೋನಟ್ ಮಿಲ್ಕ್ ಫ್ರೆಶ್ ಆಗಿ ಮನೇಲಿ ಮಾಡ್ಬೋದು, ಇಲ್ಲಾಂದ್ರೆ ಟಿಂಡ್ ಅಗೇನ್ ಅವೈಲೇಬಲ್ ಸ್ಟೋರ್ ಅಲ್ಲಿ. ರೈಟ್. ದಿಸ್ ಇಸ್ ರೆಡ್ ಕರಿ ಪೇಸ್ಟ್, ಥಾಯ್ ರೆಡ್ ಕರಿ ಪೇಸ್ಟ್, ಪೀನಟ್ಸ್, ಓಕೆ, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ, ವೆಜಿಟಬಲ್ ಆಯಿಲ್, ಸಾಲ್ಟ್ ಮತ್ತೆ ಲೆಮನ್. ಶುರು ಮಾಡೋಣ. ಫಸ್ಟ್ ಎಲ್ಲಿಂದ ಶುರು ಮಾಡೋಣ? ಏನ್ ಬೇಕು ನಿಮ್ಗೆ? ಮೊದಲು ರೈಸ್ ಮಾಡೋಣ, ಬಿಕಾಸ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಮಾಡಕ್ಕೆ. The 3 S's are ready to cook today. ಶ್ರದ್ಧಾ, ಸುಧಾ, ಶ್ರುತಿ. ಗ್ಯಾಸ್ ಆನ್ ಮಾಡ್ಕೊಳ್ಳಿ, ಅಲ್ಲಿದೆ ನೋಡಿ. ಸೊ ಇದು 1 ಕಪ್ ರೈಸ್ ಇದ್ರೆ ಓಕೆ, ಇದರದ್ದು 1.5 times ವಾಟರ್, ನೀರ್ ಹಾಕ್ಬೇಕು. ನೀರ್ ಸರಿ, ಹಾಕ್ಬೇಕು. ಒಂದೂವರೆ, ಹೆಚ್ಚು ಕಮ್ಮಿ ಆಗಂಗಿಲ್ಲ. ಸ್ವಲ್ಪ ಸಾಲ್ಟ್ ಹಾಕಿ. ರೈಟ್. ಸ್ಟಿಕ್ಕಿ ರೈಸ್ ಇನ್ನೇನು ರೆಡಿ ಆಗತ್ತೆ, ಬಟ್ ನಮ್ಮ ಶ್ರದ್ಧಾ ಮತ್ತೆ ಸುಧಾ ಸ್ಟಿಕಿಂಗ್ ಟುಗೆದರ್ ಫಾರ್ ಅ ವೆರಿ ಲಾಂಗ್ ಟೈಮ್. ಫಸ್ಟ್ ಆಫ್ ಆಲ್ ಈ ಡಿಶ್ ಅನ್ನ ಥಾಯ್ ರೆಡ್ ಕರಿ ಅಂಡ್ ಜಾಸ್ಮಿನ್ ರೈಸ್ ಯಾಕೆ ಚೂಸ್ ಮಾಡಿದ್ರಿ ಸುಧಾ? ಮೋಸ್ಟ್ಲಿ ಬಿಕಾಸ್ ಇದು ಶ್ರದ್ಧನ್ ಫೇವ್ರೆಟ್ ಆಕ್ಚುಲಿ. ನಾವು ಕಾಲೇಜಲ್ಲಿ ಇರ್ತಾ ಇದ್ದಾಗ ಅವಳು ಆಕ್ಚುಲಿ ಮನೆಗೆ ಬಂದಾಗೆಲ್ಲ ಇದು ಆಕ್ಚುಲಿ ಒನ್ಸ್ ಮಾಡ್ಕೊಟ್ಟೆ, ಅದಾದ್ಮೇಲೆ ಯಾವಾಗ ಬಂದ್ಲೂ ಥಾಯ್ ಕರಿ ಮಾಡ್ಕೊಡು, ಥಾಯ್ ಕರಿ ಮಾಡ್ಕೊಡು ಅಂತ. ಐ ವಾಸ್ ಹರ್ ಫ್ಯಾನ್. ಆ ಥಾಯ್ ರೆಡ್ ಕರಿ ಟೇಸ್ಟ್ ಮಾಡಾದ್ಮೇಲೆ still are ಐ now? ಸ್ಟಿಲ್ ಆಮ್ ಹರ್ ಫ್ಯಾನ್. Okay. ಐ ಲವ್ ಹರ್ ಥಾಯ್ ಕರಿ ಎಸ್ಪೆಷಲಿ. ಹೌದು. ಸೊ ರೀಸೆಂಟ್ಲಿ ವೆನ್ ಐ ವಾಸ್ ಟ್ರಾವೆಲಿಂಗ್ ಥೈಲ್ಯಾಂಡ್ಗೂ ಹೋಗಿದ್ದೆ, ಅಂಡ್ ಅಲ್ಲಿ ಐ ಲರ್ನ್ ಹೌ ಟು ಮೇಕ್ ಅಥೆಂಟಿಕ್ಲಿ ಜಾಸ್ಮಿನ್ ರೈಸ್ ಜೊತೆ ತಿಂತಾರೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಟ್ರೈ ಮಾಡಿ ಎಲ್ಲರಿಗೂ ತೋರ್ಸೋಣ ಅಂತ, ಅದಕ್ಕೆ ನಂದು hope. ನೀರ್ ಐ ಥಿಂಕ್ ಬಾಯ್ಲ್ ಆಗಿದೆ. ಸೊ ಇಲ್ಲಿ ರೈಸ್ ಹಾಕ್ಬಿಡೋಣ. ಸೊ ಇದು ಸ್ವಲ್ಪ ಬಾಯ್ಲ್ ಬಂದ್ಮೇಲೆ ಕ್ಲೋಸ್ ಮಾಡಿ ಅರೌಂಡ್ 10-15 ಮಿನಿಟ್ಸ್ ತಗೊಳುತ್ತೆ ಕುಕ್ ಆಗಕ್ಕೆ. ಓಕೆ, ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ನೀರ್ ಬೇಕಾದ್ರೆ ವಿ ಕ್ಯಾನ್ ಆಡ್ ಎಕ್ಸ್ಟ್ರಾ, ಇಲ್ಲ ಅಂದ್ರೆ ಇಷ್ಟೇ ಸಾಕು ನೀರು. ಸೊ ಡು ಯು ನೀಡ್ ಟು ಕ್ಲೋಸ್ ದಿಸ್ ನೌ? ಬೇಕಾ? ಸ್ವಲ್ಪ ಬಾಯ್ಲ್ ಕುದಿ ಬಂದಾಗ ವಿ ಕ್ಯಾನ್ ಪುಟ್ ಅ ಲಿಡ್. ಓಕೆ, ಸೊ ಇದನ್ನ ಇವಾಗ ಮುಚ್ಚಬೇಕಾ? ಹೌದು, ಈಗ ಸ್ವಲ್ಪ ಬಾಯ್ಲ್ ಬಂದಿದೆ ಕಾಣುತ್ತಲ್ವಾ. ಸೊ ಈಗ ಮುಚ್ಚಿಬಿಟ್ಟು ರೈಟ್ ಅರೌಂಡ್ 15 ಮಿನಿಟ್ಸ್ ಅಲ್ಲಿ ಚೆಕ್ ಮಾಡೋಣ ಆಗಿದೆ ಅಂತ. ಥೈಲ್ಯಾಂಡ್ ಇಂದ ಮದರ್ಲ್ಯಾಂಡ್ ಬರೋಣ. ಮದರ್ಲ್ಯಾಂಡ್ ನಮ್ಮ ಇಂಡಿಯಾ ದೇಶ. ಇಂಡಿಯಾ ದೇಶದಲ್ಲಿ ಕೆಲವು ಜಾಗಗಳ ಹೆಸರು ಹೇಳು ಶ್ರುತಿ ಅಂತ ನನಗೆ ಹೇಳಿದ್ರೆ, ಕಾಶ್ಮೀರು, ರಾಜಸ್ಥಾನು, ಉತ್ತರಾಂಚಲ್, ಭೋಪಾಲು, ಆಮೇಲೆ ಅಸ್ಸಾಮು, ಹೈದ್ರಾಬಾದು, ಈ ಹೆಸರೆಲ್ಲ ತಲೆಗೆ ಬರುತ್ತೆ. ಯಾಕೆ ಈ ಜಾಗಗಳ ಹೆಸರು ಅಂದ್ರೆ, ನಮ್ಮ ಶ್ರದ್ಧಾ ಮೇಡಮ್ ಅವರು ಈ ಊರೆಲ್ಲ ಸುತ್ತಾಕೊಂಡು ಫೈನಲಿ ಎಂಡಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ರು. ನಮ್ಮೂರು ಬೆಂಗಳೂರಿಗೆ ಬಂದಿದ್ದು ನಾನು ಲಾ ಓದಕ್ಕೆ. ಓದಕ್ಕೆ. ಸೊ ಹೈದರಾಬಾದ್ ಅಲ್ಲಿ ನಾನು 12th ಸ್ಟ್ಯಾಂಡರ್ಡ್ ಮುಗಿಸಿ ಓಕೆ ಕಾಲೇಜ್
ಜಾಯ್ನ್ ಆಗ್ಬೇಕಲ್ಲ, ಯಾವ ಕೋರ್ಸ್ ಜಾಯ್ನ್ ಆಗ್ಬೇಕು ಅಂತ. ಸೊ ನಾನು ಲಾ ಮಾಡ್ಬೇಕಂತ ಆಲ್ರೆಡಿ ಪ್ಲಾನ್ ಮಾಡಿದ್ದೆ. Okay. ಅಂಡ್ ಲಕಿಲಿ ಬೆಂಗಳೂರಲ್ಲಿ ಸೀಟ್ ಸಿಕ್ತು ಒಂದು ಕಾಲೇಜಲ್ಲಿ. ಅಂಡ್ ಎಸ್, ಅಂಡ್ ಬೆಂಗಳೂರು ಇಸ್ ಆಲ್ಸೋ ಅವರ್ ಹೋಮ್ ಟೌನ್ ಅಲ್ವಾ, ತುಂಬಾ ರಿಲೇಟಿವ್ಸ್ ಇದ್ದಾರೆ, ಸೇಫ್ ಆಗಿದೆ ಸಿಟಿ. ಸೊ ಅಮ್ಮ ಅಪ್ಪ ನನಗೆ ಬೆಂಗಳೂರಿಗೆ ಕಳ್ಸಿದ್ರು. ಓಕೆ. ಹಾ. ಅಂಡ್ ಅಲ್ಲಿ ನನಗೆ ಸುಧಾರಾವ್ ಪರಿಚಯ ಆದ್ರು. That is where your friendship began. Yes. Your honor. So your honor, with your permission, ಕರಿ ಮಾಡೋಣ ಇವಾಗ. ಡೆಫಿನೆಟ್ಲಿ ಮಾಡೋಣ. ಇವಾಗ ಏನ್ ಮಾಡೋಣ ಹೇಳಿ. ಆಯಿಲ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. Correct ಆಗಿ ಮಾಡ್ತಿದ್ದೀರಾ madam? ಸೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಟೇಸ್ಟ್ ಹೋದಾಗ ನಾವ ರೆಡ್ ಕರಿ ಪೇಸ್ಟ್ ಹಾಕೋದು. ಓಕೆ. ಸೊ ಈಗ ರೆಡ್ ಕರಿ ಪೇಸ್ಟ್ ಇದೆಷ್ಟು ಹಾಕ್ಬೇಕು? 2 ಸ್ಪೂನ್ಸ್ ಹಾಕ್ಬೇಕು. ಐ ಮೀನ್ ಬೇರೆ ಸ್ವಲ್ಪ ಸ್ಪೈಸಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. Okay. ಇಲ್ಲಾಂದ್ರೆ ರೆಗ್ಯುಲರ್ ಆಗಿ 2 ಸ್ಪೂನ್ಸ್ ಆಲ್ ರೈಟ್. ಹಾಕಿದ್ರೆ ಕುಕ್ ಆಗಿದೆ. ಓಕೆ. ವೆಜಿಟೇಬಲ್ಸ್ ಆಡ್ ಮಾಡೋಣ. ಮೊದಲು ಮಶ್ರೂಮ್ ಆಡ್ ಮಾಡೋಣ, ಬಿಕಾಸ್ ಇದ್ರ ನೀರ್ ಬಿಡುತ್ತೆ. ಟೈಮ್ ತಗೊಳತ್ತಂತ. ಇಲ್ಲ, ಪ್ಲಸ್ ಇದ್ರ ನೀರ್ ಬಿಡುತ್ತೆ. ಸೊ ಇದ್ರ ನೀರಲ್ಲಿ ಅದ ವೆಜಿಟೇಬಲ್ಸ್ will get cooked. ಎಸ್. ಐ ಥಿಂಕ್ ದ ಜಾಸ್ಮಿನ್ ರೈಸ್ ರೆಡಿ ಆಗಿದೆ, ಬಿಕಾಸ್ ಐ ಕ್ಯಾನ್ ಸ್ಮೆಲ್ ಇಟ್ ಮಾಡೋಣ? ಆಲ್ರೆಡಿ. ಅಲ್ಲ, ನೋಡಿ ಕುಕ್ ಆಗ್ತಾ ಇದೆ. ಬ್ಯೂಟಿಫುಲ್. ಬಟ್ ಇನ್ನು ಸ್ವಲ್ಪ ಅಂಟಬೇಕು. ಇನ್ನು ಸ್ವಲ್ಪ ಅಂಟ್ಬೇಕು, ಇನ್ನು ಸ್ವಲ್ಪ ನೀರ್ ಹೋಗ್ಬೇಕು. ಸೊ another 5 minutes ಡೆಫಿನೆಟ್ ಆಗಿ ಆಗುತ್ತೆ. ಬೆಂಗಳೂರಿಗೇನೋ ಬಂದ್ರಿ ನೀವು, ಅದಾದ್ಮೇಲೆ 1 ವಾರ ಬೇಜಾರಾಯ್ತಂತೆ. ಅಯ್ಯೋ, ಯಾಕಾದ್ರೂ ಈ ಕಾಲೇಜಿಗೆ ಸೇರ್ಕೊಂಡು ನಾನು ಅಂತ. ವೈ ದಟ್ ರಿಗ್ರೆಟ್? ಆಕ್ಚುಲಿ 1 ವಾರ ಅಲ್ಲ, ಒಂದಿನ. ಒಂದಿನ ಅದು ಒಂದಿನ. ಅದು ಫಸ್ಟ್ ದಿನ ಕಾಲೇಜ್ದು. ನಾನು ಎಂಟರ್ ಆದೆ, ಈ ಕಡೆ ಆ ಕಡೆ ನೋಡ್ದೆ. ಅಯ್ಯೋ, ಯಾವ ಜಾಗ ಇದು, ಒಬ್ರು ನನ್ ಥರ ನಾನು ಇವ್ರ ಜೊತೆ ಫ್ರೆಂಡ್ಸ್ ಆಗ್ಬೋದು ಅಂತ ಫೀಲಿಂಗೇ ಬರ್ಲಿಲ್ಲ. ಒಂಥರ ಓ ಮೈ ಗಾಡ್, ನಾನು ಈ ಕಾಲೇಜಲ್ಲಿ 5 ವರ್ಷ ಕಳಿಬೇಕಾ, ಸ್ಪೆಂಡ್ ಮಾಡ್ಬೇಕಾ? ಐ ವಾಸ್ ಲೈಕ್ ಯು ಟರ್ನ್ ಮಾಡಿ ವಾಪಸ್ ಹೋಗೋಣ ಅಂತ ಅನಿಸ್ತು. ಬಟ್ ಈಗ ಕ್ಯಾರೆಟ್ ಹಾಕ್ತಾ ಇದೀನಿ. ಸೊ ದೆನ್ ಇದು ಒಂದಿನ, ಫಸ್ಟ್ ದಿನದ ಕಥೆ. ಓಕೆ. ಸೊ ಮನೆಗೆ ಹೋದೆ. ಐ ಥಾಟ್ ಲಾಂಗ್ ಅಂಡ್ ಹಾರ್ಡ್. ಇಲ್ಲ ಶ್ರದ್ಧಾ, ಮಾಡ್ಲೇಬೇಕು, ಈಗ ನೀವೊಂದು ಡಿಸಿಷನ್ ತಗೊಂಡಿದ್ಯಾ, ಲಾಸ್ಟ್ ಮಿನಿಟ್ ಅಲ್ಲಿ ಫೋನ್ ಮಾಡಿ ಕಾಲೇಜ್ ಇಷ್ಟ ಇಲ್ಲ ಅಂತ ಹೇಳಕ್ ಆಗಲ್ಲ, ಕಮಿಟ್ಮೆಂಟ್ ಮಾಡಿದೀವಲ್ಲ. ಸೊ ನೆಕ್ಸ್ಟ್ ಡೇ ಹೋದೆ ಕಾಲೇಜ್ಗೆ. ಓಕೆ. ನಾನು ಗೇಟ್ಸ್ ಓಪನ್ ಆಗಿರ್ಲಿಲ್ಲ, ನಾನು ಸ್ಟೇರ್ ಕೇಸ್ ಮೇಲ್ ನಿಂತಿದ್ದೆ. ಓಕೆ. ಏನೋ ಫೋನ್ ನಲ್ಲಿ ಏನೋ ಮಾಡ್ತಿದ್ದೆ. ಕೆಳಗಿಂದ ಒಬ್ಳು ನಡ್ಕೊಂಡ್ ಬರ್ತಾ ಇದ್ಲು. ಅಂಡ್ ಶಿ ಲುಕ್ಡ್ ಎಟ್ ಮೀ ಅಂಡ್ ಶಿ ಸ್ಮೈಲ್ಡ್ ಅಂಡ್ ಶಿ ಸೆಡ್, ಐ ಲೈಕ್ ಯುವರ್ ಶೂಸ್. ಅಂಡ್ ಐ ಸೆಡ್, ಐ ಲೈಕ್ ವಾಟ್ ಯು ವೇರಿಂಗ್ ಅಂತ. ನಾವಿಬ್ರು ಇದು ಒಂದು ಫಸ್ಟ್ ಐಸ್ ಬ್ರೇಕರ್ ತರ ಹೇಳಿದ ತಕ್ಷಣ ದೆನ್ ಸೊ ವೇರ್ ಆರ್ ಯು ಫ್ರಮ್, ವಾಟ್ಸ್ ಯುವರ್ ನೇಮ್, ಬ್ಲಾ 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 ಬ್ಲಾ. ಬ್ಲಾ 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 ನಿಂತ್, ಅದು ಎಲ್ಲಿಗೂ ಸ್ಟಾಪ್ ಆಗ್ಲಿಲ್ಲ, ಅದು ಹೋಗ್ತಾನೆ ಹೋಯ್ತು. ಸೊ ಇದು ನಮ್ ಕಥೆ. ಸೊ ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಓಕೆ. ಈಗ ಬೇಬಿ ಕಾರ್ನ್ ಬೇಬಿ ಕಾರ್ನ್. ಇದು ಆಕ್ಚುಲಿ ವೆರಿ ಗುಡ್ ಫಾರ್ ಹೆಲ್ತ್. ಯಾಕಂದ್ರೆ ಇಷ್ಟು ವೆಜಿಟೇಬಲ್ಸ್ ಇದೆ, ಪ್ಲಸ್ ಕೋಕೋನಟ್ ಮಿಲ್ಕ್. ಕರೆಕ್ಟ್. ಸೊ ಅಂಡ್ ವೆರಿ ಲೆಸ್ ಆನ್ ಫ್ಯಾಟ್. ಸೊ ಈಗ ಪೀಸ್, ಬಟಾಣಿ. ಓಕೆ. ಕಲರು ಕೊಡುತ್ತೆ ಚೆನ್ನಾಗಿ. ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ಓಕೆ. ಕರಿ ಪೇಸ್ಟ್ ಅಲ್ಲೂ ಸಾಲ್ಟ್ ಇರುತ್ತೆ, ಅಂದ್ರೆ ಸ್ವಲ್ಪ, ಯಾಕಂದ್ರೆ ಮಿಲ್ಕ್ ಆಡ್ ಮಾಡ್ತಾ ಇದೀವಂತ. ಶ್ರದ್ಧಾ, ನೀವು ಅಟ್ಲೀಸ್ಟ್ ಅಡಿಗೆ ಮಾಡೋ ತರ ಆಕ್ಟಿಂಗ್ ಮಾಡಿ ಅಲ್ಲಿ, ಸುಮ್ಮನೆ ಕೈಯಲ್ಲಿ ಮಾಡ್ಲಾ ಇದು? ಥ್ಯಾಂಕ್ ಯು, ಐ ಆಮ್ ಆನರ್ಡ್. ಬಿಕಾಸ್ ಆಕ್ಟಿಂಗ್ ಅನ್ನೋದು ನಮ್ಮ ಶ್ರದ್ಧಾಗೆ ಬಯಸದೇ ಬಂದ ಭಾಗ್ಯ. ಹೆಂಗ್ ಶುರು ಆಯ್ತು ಆಕ್ಟಿಂಗ್ ಕಥೆ? ಚೆನ್ನಾಗಿ ಆಕ್ಟಿಂಗ್ ಕಥೆ ತುಂಬಾ ಸಣ್ಣ ವಯಸ್ಸಿಂದಾನೇ ನಂಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಮಾಡ್ಬೇಕು ಅಂತ ಇಷ್ಟ ಆಯ್ತು. ಕನ್ನಡಿ ಮುಂದೆ ಎಲ್ಲ ನಿಂತ್ಕೊಂಡು ಈ ತರ ಎಲ್ಲ ಡ್ರಾಮಾ ಎಲ್ಲ ಮಾಡ್ತಿದ್ರಿ? ಅಫ್ಕೋರ್ಸ್. ಅದು ಬಾಗಿಲ್ ಲಾಕ್ ಮಾಡಿ ಯಾರು ನೋಡ್ಬಾರ್ದಲ್ಲ, ಶೈ ಫೀಲಿಂಗ್ ಬರ್ತಿತ್ತು. ಬಟ್ ಎನಿವೇ ದೆನ್ ಬೆಂಗಳೂರಿಗೆ ಶಿಫ್ಟ್ ಆದ್ಮೇಲೆ ನನಗೆ ಗೊತ್ತಾಯ್ತು ಥಿಯೇಟರ್ ಸೀನ್ ಇಸ್ ಅಮೇಸಿಂಗ್ ಇನ್ ಬ್ಯಾಂಗ್ಳೂರ್ ಅಲ್ವಾ. ಎಷ್ಟೊಂದು ಥಿಯೇಟರ್ ಗ್ರೂಪ್ಸ್ ಇದಾವೆ. ಸೊ ಒಂದಿನ ನನ್ನ ಫ್ರೆಂಡ್ಸಿಗೂ ಗೊತ್ತಿತ್ತು ನಂಗೆ ಆಕ್ಟಿಂಗ್ ಅಂದ್ರೆ ನಂಗೆ ಮಾಡ್ಲೇಬೇಕು ಆಸೆ ಇದೆ ಅಂತ. ಅಂಡ್ ಒನ್ ಡೇ ನಮ್ ಫ್ರೆಂಡ್ ರಿಯಾ ಅಂತ ಒಬ್ಳು, ಅವಳು ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಪೋಸ್ಟ್ ನೋಡಿದಾಳೆ. ಯಾರು ಶೇರ್ ಮಾಡಿದ್ರು, ಕಾಸ್ಟಿಂಗ್ ಕಾಲ್ ಅಲ್ಲಿ ವಿ ವಿಲ್ ಪುಟ್ ಅ ಪಾಸ್ ದೇರ್. Okay. ಬಿಕಾಸ್ ಮೇಡಮ್ ಇಲ್ಲೇನೋ ಇದು ತುಂಬಾ ಕೋಕೋನಟ್ ಮಿಲ್ಕ್ ಹಾಕ್ತಾ ಇದೀವಿ.
ಚೆನ್ನಾಗಿ ಇವಾಗ ಮಿಕ್ಸ್ ಆಗ್ಬೇಕು. ಕೋಕೋನಟ್ ಕ್ರೀಮ್ ಅಥವಾ ಕೋಕೋನಟ್ ಮಿಲ್ಕ್ ಅನ್ನ ಹಾಕ್ಬೇಕು. ಸರಿ, ಸಿ ಫಾರ್ ಕೋಕೋನಟ್, ಸಿ ಫಾರ್ ಕಾಸ್ಟಿಂಗ್ ಕಾಲ್. ಸೊ ಹೇಳಿದ್ಲು ವೈ ಡೋಂಟ್ ಯು ಟ್ರೈ, ಫೇಸ್ಬುಕ್ ಅಲ್ಲಿ ನೋಡಿದೀನಿ ಕೋರಮಂಗಲಲ್ಲಿ ಇದೆ ಆಡಿಷನ್ ಅಂತ. Okay. ಸೊ ಐ ಸೆಡ್ ಓಕೆ ನೋಡೋಣ, ಹೋಗಿ ನೋಡೋಣ. ಹೋದೆ, ಆಡಿಷನ್ ಕೊಟ್ಟೆ. ಒಂದ್ ವಾರದ ಆದ್ಮೇಲೆ ಓಕೆ ನೀವು ಸೆಲೆಕ್ಟ್ ಆಗ್ಬಿಟ್ಟಿದೀರಾ ಅಂತ ಕಾಲ್ ಬಂತು. ಹಾ. ಸೊ ಸೆಲೆಕ್ಟ್ ಆದೆ, ರಿಹರ್ಸಲ್ಸ್ ಹೋದೆ. ಮತ್ತೆ ಫಸ್ಟ್ ಸತಿ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದಾಗ ಸುಧಾ ಬಂದಿದ್ಲು, ಅಮ್ಮ, ಎಲ್ಲಾರು, ಆಲ್ ಮೈ ಫ್ರೆಂಡ್ಸ್ ಸಪೋರ್ಟ್. ಸೊ ಆದ್ರೆ ಈಗ ನೋಡಿದ್ರೆ ಫಸ್ಟ್ ಸುಧಾ ಇಷ್ಟ ಆಯ್ತಾ? ಅದು ಇಷ್ಟ ಆಯ್ತಾ? ನಾನು ಇಲ್ಲ ಆಗ್ಲಿಲ್ಲ. ಬಿಕಾಸ್ ನಾನು ಈಗ್ಲೂ ಆ DVD ನೋಡ್ತೀನಿ, ನನ್ಗೆ ಅಳು ಬರುತ್ತೆ. ಯಾಕಪ್ಪ ಇದ್ ಮಾಡ್ದೆ, ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ನನ್ನ ಆಕ್ಟಿಂಗ್, ನನ್ನ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ. ವಾಟ್ ವಾಸ್ ದಟ್ ಪ್ಲೇ ಆಲ್ ಅಬೌಟ್? ಸೊ ಇಟ್ ವಾಸ್ ಅ ಪ್ಲೇ ಕಾಲ್ಡ್ ಡ್ರೀಮ್ಸ್. ಓಕೆ. ಅದು ಒಂದ್ ಮ್ಯೂಸಿಕಲ್ ತರ. ಅಲ್ಲಿ ಅದ್ರಲ್ಲೂ ಆಕ್ಟಿಂಗ್ ಹೋಯ್ತು, ಹಾಡೋದು ಇತ್ತು, ಡಾನ್ಸಿಂಗ್ ಹೋಯ್ತು. ನಾನ್ ಹಾಡ್ತಾ ಇದ್ದೆ. ಓಕೆನಾ? ಆದ್ರೆ ಈಗ ನೋಡಿದ್ರೆ ನಂಗೊಂಥರ ಅಯ್ಯೋ ಯಾಕೆ ಮಾಡ್ದೆ, ಯಾರು ನೋಡ್ಬಾರ್ದು ಈ DVD ಇದನ್ನ ಬಚ್ಚಿಡ್ಬೇಕು ಅಂತ. ಸುಮಾರು ಜನರು ಖಂಡಿತವಾಗ್ಲೂ ಈ ಡ್ರೀಮ್ಸ್ ಅನ್ನೋ ನಾಟಕ ನೋಡಿರಲ್ಲ. ಆ DVD ನಿಮ್ ಕೈಗೆ ಸಿಗೋದೂ ಇಲ್ಲ. ಹಂಗಿರುವಾಗ ಅದ್ ಹೆಂಗಿತ್ತು ಆ ಡ್ರೀಮ್ಸ್? ಒಂದು ಸಣ್ಣ ತುಣುಕು ನಿಮಗೋಸ್ಕರ ಮಾಡಿ ತೋರಿಸಿ, ಸ್ವಲ್ಪ ಜನರಿಗೆ ಗೊತ್ತಾಗಲ್ಲ. ಪರವಾಗಿಲ್ಲ. ವಾಟ್ ಇಸ್ ದಿ ಸ್ಟೇಟಸ್ ಮೇಡಮ್? ಎಸ್, ಇದು ಸ್ವಲ್ಪ ಈಗ ಥಿಕ್ ಆಗಿದೆ ನೋಡಿ. ಓಕೆ. ಸ್ವಲ್ಪ ಥಿನ್ ಡೌನ್ ಮಾಡಕ್ಕೆ ನೀರ್ ಹಾಕ್ಬೋದು. ನೀರ್ ಹಾಕ್ಬೇಕು. ಸೊ ಇಲ್ಲಾಂದ್ರೆ ಕೋಕೋನಟ್ ಇದು ತುಂಬಾ ಹೆವಿ ಆಗುತ್ತೆ. ಸೊ ಇದೇ ಇದ್ರಲ್ಲಿ ವೆರಿ ನೈಸ್. ವಾವ್, ಪರ್ಫೆಕ್ಟ್ಲಿ ಕುಕ್ಡ್ ಅನ್ಸುತ್ತೆ. ಸ್ವಲ್ಪ ಸ್ಪ್ಯಾಚುಲಾ ಅಲ್ಲಿ ಇದು ಮಾಡಿದ್ರೆ ಹೌದು ಆಗಿದೆ ನೋಡಿ. ಆಗಿದೆ ಅಲ್ಲ? ಆಫ್ ಮಾಡ್ಬೇಡ. ಹಾ, ಆಫ್ ಮಾಡ್ಬೋದು ಇದನ್ನ ಈಗ. ಘಮ್ ಅಂತ ಇದೆ. ಹೌದು, ಈ ಜಾಸ್ಮಿನ್ ರೈಸ್ ಸ್ಮೆಲ್ಸ್ ಅ ಲಿಟಲ್ ಡಿಫರೆಂಟ್ ದ್ಯಾನ್ ದ ನಾರ್ಮಲ್ ರೈಸ್. ಹೌದಾ? ಹೌದು. ಇಟ್ಸ್ ಬಾಯ್ಲಿಂಗ್, ಇಟ್ಸ್ ಬಾಯ್ಲಿಂಗ್. ಸೊ ಈಗ ಆಫ್ ಮಾಡ್ಬೇಡ. ಮಾಡೋಣ. ಗಾರ್ನಿಶ್ ನಿಮ್ಗೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು. ಎಸ್. ಈ ಕಡಲೆ ಬೀಜನ, ಇದು ಹುರಿದಿರೋ ಕಡಲೆ ಬೀಜನ? ಹುರಿದಿದ್ದು, ಆಮೇಲೆ ಸಿಪ್ಪೆ ತೆಗ್ದಿದ್ದು. ಥೈಲ್ಯಾಂಡ್ ಅಲ್ಲಿ ಪೀನಟ್ಸ್ ತುಂಬಾ ಪಾಪ್ಯುಲರ್. ಸೊ ತುಂಬಾನೇ ಪೀನಟ್ಸ್ ತಿಂತಾರೆ ಎಲ್ಲರೂ. ಸೊ ಆಮೇಲೆ ಎಲ್ಲದಕ್ಕೂ ಸ್ಯಾಲಡ್ಸ್, ಮೇನ್ ಕೋರ್ಸ್ ಎಲ್ಲದಕ್ಕೂ ದೇ ಆಡ್ ಪೀನಟ್ ಆಸ್ ಅ ಗಾರ್ನಿಶ್. ಓಕೆ. ಸೊ ಅದಕ್ಕೆ ಪೀನಟ್ಸ್ ಜಸ್ಟ್ ಟೇಸ್ಟ್ ಪ್ರಕಾರ ಒಂಥರ ಕ್ರಂಚಿ ಆಗಿ ಇಟ್ ಗಿವ್ಸ್ ದಟ್ ಫೀಲ್. ನೋ, ಅಡ್ಗೆ ಮಾಡ್ತಾ ಮಾಡ್ತಾ ಸುಮ್ನೆ ತಿಂತಾ ಇರ್ಬೋದು ಇದನ್ನ. ಅಂಡ್ ಲಾಸ್ಟ್ಲಿ ಸಮ್ ಲೆಮನ್ ಜ್ಯೂಸ್. ಓಕೆ. ಅರ್ಧ ಲೆಮನ್ ಹಾಕ್ತಾ ಇದೀನಿ. ಸುಧಾ ಕೈ ರುಚಿ ಟೇಸ್ಟ್ ಮಾಡಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ಯಾಕೆ ಅಂತ ನಿಮಗ್ ಗೊತ್ತಾಗತ್ತೆ. ಫಸ್ಟ್ ಇದನ್ನ ಶಿಫ್ಟ್ ಮಾಡೋಣ ಟು ದ ಡೈನಿಂಗ್ ಟೇಬಲ್. ಮಹಾಜನಗಳೇ, ಇದು ಸರ್ವಿಂಗ್ ಬೋಲ್ ಶಿಫ್ಟ್ ಮಾಡ್ಕೊಳ್ಳೋಣ. ಎಸ್.